ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಟೋಟಲ್ ನಮಗೆ 46 ಅಲ್ಲಿ ಫ್ಲೋರ್ಗೆ ಒಂದೊಂದು ಫ್ಲಾಟ್ ಗಳಿಗೆ ಪ್ರಾವಿಷನ್ ಮಾಡಿರುವಂತಹ ಫ್ಲಾಟ್ ಗಳನ್ನ ನಾವು ನೋಡೋಣ. ಇದು ಬಂದ್ಬಿಟ್ಟು ನಮಗೆ ಟೋಟಲ್ 4 ಕಿಚನ್ ಗೆ ಪ್ರಾವಿಷನ್ ಕೊಟ್ಟಿರುವಂತದ್ದು. ಬರೀ 4 ಕಿಚನ್ ಮಾಡಿದ್ರೆ 100% ಏಕಾತ ಅಂತಾನೆ ಹೇಳ್ಬೋದು. ಎನಿ ಬ್ಯಾಂಕ್ ಅಲ್ಲಿ ಕೂಡ ನೀವು ಲೋನ್ ಗೆ ಅಪ್ಲೈ ಕೂಡ ಮಾಡ್ರೆ ನಿಮ್ಗೆ SBI ಬ್ಯಾಂಕ್ ಅಲ್ಲಿ ಕೂಡ ನಿಮ್ಗೆ ಲೋನ್ ಸಿಗುತ್ತೆ. ಯಾಕಂದ್ರೆ ಏನು ನಮ್ಗೆ ಪ್ರಾವಿಷನ್ ತಗೊಂಡಿದ್ರು ಅಷ್ಟೇ ಪ್ರಾವಿಷನ್ ಅಲ್ಲಿ ನಮ್ಗೆ ಮಾಡಿರುವಂತದ್ದು ಈ ಫ್ಲಾಟ್ ಆಗಿದೆ. ಟೋಟಲ್ ನಮ್ಗೆ 4 ಕಿಚನ್ ಗಳಿಗೆ ಪ್ರಾವಿಷನ್ ತಗೊಂಡಿರುವಂತದ್ದು. ಬರೀ 4 ಕಿಚನ್ ಮಾಡಿರೋದ್ರಿಂದ ಇದು ಏಕಾತ ಬರುತ್ತೆ. 100% ನಿಮ್ಗೆ ಎನಿ ಬ್ಯಾಂಕ್ ಅಲ್ಲಿ ಕೂಡ ನಿಮ್ಗೆ ಲೋನ್ ಆಗುತ್ತೆ. ಈಗ ನಾವಿರೋದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಕಾರ್ ಪಾರ್ಕಿಂಗ್ ಅಲ್ಲಿ ಇದೀವಿ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮ್ಗೆ ಆರಾಮಾಗಿ ಒಂದೊಂದು ಮನೆಗೆ ಒಂದೊಂದು ಕಾರ್ ಪಾರ್ಕಿಂಗ್ ಪ್ರಾವಿಷನ್ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಸೆಕ್ಯೂರಿಟಿಗೆ ಇಲ್ಲಿ ರೂಮ್ ಗೆ ಪ್ರಾವಿಷನ್ ಕೂಡ ನಮಗೆ ಮಾಡ್ಕೊಟ್ಟಿರುವಂತದ್ದು. ಎಕ್ಸಾಕ್ಟ್ ಈ ಪೋರ್ಷನ್ ಅಲ್ಲಿ ನೋಡಿ TC ಕೂಡ ನಮಗೆ ಅಪ್ಲೈ ಮಾಡಿ TC ಕೂಡ ಬಂದಿದೆ. ಜನರೇಟ್ ಕೂಡ ನಮ್ಗೆ ಇರುವಂತದ್ದು. ಗ್ಯಾಸ್ ಗಳಿಗೆ ಪ್ರಾವಿಷನ್ ಕೂಡ ನಮಗೆ ಮಾಡ್ತಾ ಇದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸಿಕಲ್ ಬೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ಕಾರ್ ಪಾರ್ಕಿಂಗ್ ನ ಬಂದಿರೋದು. ಬನ್ನಿ ವೀಕ್ಷಕರೇ, ಟೋಟಲ್ ನಮ್ಗೆ ಇವಾಗ 4 ಕಿಚನ್ ಗಳು ಬರುತ್ತೆ. ಅದ್ರಲ್ಲಿ ಯಾವ್ದನ್ನ ಒಂದು ಕಿಚನ್ ನೋಡೋಣ. ಫುಲ್ ಇಟಾಲಿಯನ್ ಮಾರ್ಬಲ್ ಅಲ್ಲಕ್ಕೆ ಲಕ್ಸುರಿ ಆಗಿ ಬಿಲ್ಡ್ ಆಗಿರುವಂತಹ ಫ್ಲಾಟ್ ಆ ಫ್ಲಾಟ್ ಆಗಿದೆ. ಬನ್ನಿ ಫ್ಲಾಟ್ ನ ನೋಡೋಣ. ವೀಕ್ಷಕರೇ, ಈಗ ನಾವು ಫ್ಲಾಟ್ ಎಂಟ್ರಿ ಆಗೋದಕ್ಕೆ ಏನ್ ನೋಡ್ತಾ ಇದೀವಿ, ಆ ಕಾರಿಡಾರ್ ಮುಂದೆ ನಿಂತಿದೀವಿ. ಇಲ್ಲಿ ನಮ್ಗೆ ಎಲ್ಲಾ ಫ್ಲಾಟ್ ಗಳಿಗೂ ಕೂಡ ಈ ತರ MS ಗ್ರಿಲ್ ವರ್ಕ್ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಅದು ನಮ್ಗೆ ಹೆವಿ ಗೇಜ್ ಅಲ್ಲಿ ಇರುವಂತಹ MS ಗ್ರಿಲ್ ವರ್ಕ್ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ಫ್ರಂಟ್ ಎಲಿವೇಶನ್ ಗೋಸ್ಕರ ಮತ್ತೆ ಸೆಕ್ಯೂರಿಟಿಗೋಸ್ಕರ ಮತ್ತೆ ಸೇಫ್ಟಿಗೋಸ್ಕರ ಕೂಡ ನಮ್ಗೆ MS ಲೇಸರ್ ಕಟಿಂಗ್ ಅಲ್ಲಿ ನಮ್ಗೆ ಎಲಿವೇಶನ್ ನ ಮಾಡ್ಕೊಟ್ಟಿರುವಂತದ್ದು. ಇನ್ನ ನಮ್ಗೆ ಪೈಂಟ್ ವರ್ಕ್ ಏನ ಕಂಪ್ಲೀಟ್ ಆಗ್ಬೇಕು. ಹಾಗೆ ನೋಡಿ, ಮನೆ ಈಗ ಎಂಟ್ರೆನ್ಸ್ ಹಿಂಗ್ ಬರ್ತಾ ಇದ್ದಂಗೆ ಕಾರಿಡಾರ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ವಿಶಾಲವಾಗಿ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಆ ಪೋರ್ಷನ್ ಫುಲ್ ನಮ್ಗೆ SS ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಬಟ್ ಏನಂದ್ರೆ ಟಫನ್ ಗ್ಲಾಸ್ ಹಾಕೊಡ್ಬೇಕು. ಆ ಟಫನ್ ಗ್ಲಾಸ್ ಪೆಂಡಿಂಗ್ ಇರೋದ್ರಿಂದ ಅದು ನಮ್ಗೆ ಆತರ ಕಾಣಿಸ್ತದೆ. ಬಟ್ ಅದನ್ನ ನಮ್ಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಕಾರಿಡಾರ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿರುವಂತದ್ದು. ಈ ಟಾಪ್ ಟು ಬಾಟಮ್ ವರ್ಗೂ ನೋಡ್ಬೋದು. ಇಲ್ಲಿ ನಮ್ಗೆ ಗ್ರಾನೈಟ್ ಕ್ಲೇಟಿಂಗ್ ನ ಕೊಟ್ಟಿದ್ದಾರೆ ಎಲಿವೇಶನ್ ಅಲ್ಲಿ. ಈಸಿ ಮೇಂಟೆನೆನ್ಸ್ ಅಂತಾನೆ ಕೂಡ ಹೇಳ್ಬೋದು. ಬಟ್ ಕಾರಿಡಾರ್ ಅಂತೂ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಜೊತೆಗೆ ನಮ್ಗೆ ಇಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮ್ಗೆ ಸೇಫ್ಟಿ ವೈಸ್ ಅಲ್ಲಿ ಗೇಟ್ ನ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ರೋಡ್ ಬಿಡ್ತು ಬಂದು ನಮ್ಗೆ 40 ಫೀಟ್ ಇದೆ. 40 ಅಡಿಗಳ ಟಾರ್ ರೋಡ್ ಫುಲ್ ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈಗ ಮೈನ್ ಡೋರ್ ವಿಷಯಕ್ಕೆ ಬಂದ್ರೆ ಇದು ನಮ್ಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಬಿಲ್ಡಿಂಗ್ ಕೂಡ ನಮ್ಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ 4x9 ಇರುವಂತಹ ದೊಡ್ಡ ವಾಸ್ಕಲ್ ಇರುವಂತದ್ದು ಕೊಟ್ಟಿದ್ದಾರೆ. ಹಿಂಗೆ ನೋಡ್ಬೋದು ಮೈನ್ ಡೋರ್ ಆ ಕಡೆ ಮತ್ತೆ ಈ ಕಡೆಗೆ ಒಂದು ಕಿಟಕಿಗಳ ಪ್ರಾವಿಷನ್ ಕೂಡ ಮಾಡ್ಕೊಟ್ಟಿದ್ದಾರೆ. ಎದುರುಗಡೆಗೆ ಕಿಟಕಿ ಕಾಣಿಸ್ತಾ ಅಲ್ಲ, ಈ ಕಿಟಕಿ ನಮ್ಗೆ ಇಲ್ಲಿ ಈ ಪೋರ್ಷನ್ ಅಲ್ಲಿ ನಮ್ಗೆ ಮೌಂಟ್ ಆಗುವಂತದ್ದು. ನಮ್ಗೆ ವೆಂಟಿಲೇಷನ್ ಗೆ ಮತ್ತೆ ಗಾಳಿ ಬೆಳಕಿಗೆ ಚೆನ್ನಾಗಿಲ್ಲ ಅನ್ನೋ ಪರ್ಪಸ್ ಗೆ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಟೋಟಲ್ ನೋಡಿ ದೊಡ್ಡದಾಗಿರುವಂತಹ ವಾಸ್ಕಲ್ ನ ನಮ್ಗೆ ಯೂಸ್ ಮಾಡಿರುವಂತದ್ದು ಈಸ್ಟ್ ಫೇಸಿಂಗ್ ಮೈನ್ ಡೋರ್. ವೀಕ್ಷಕರು, ಈಗ ಮನೆ ಒಳಗಡೆ ಎಂಟ್ರಿ ಕೊಟ್ರೆ ನೋಡಬಹುದು ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್ ಬರುತ್ತೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಕ್ರಾಸ್ ವೆಂಟಿಲೇಷನ್ ಗೆ ಪ್ರಾವಿಷನ್ ಕೂಡ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಇಲ್ಲಿ ಏನು ನಮ್ಗೆ ವಾಲ್ ಗಳಿಗೆ ಯೂಸ್ ಮಾಡಿರೋ ಕಿಟಕಿಗಳಿಗೆ ನೋಡ್ತಾ ಇದೀರಾ, ಈ ಕಿಟಕಿ ಎಲ್ಲ ಬಂದು ನಮ್ಗೆ ಮೈನ್ ಡೋರ್ ಆ ಪಕ್ಕದಲ್ಲಿ ಬರುವಂತಹ ಈ ಪೋರ್ಷನ್ ಅಲ್ಲಿ ಮೌಂಟ್ ಆಗೋದಕ್ಕೆ ಇರುವಂತಹ ಕಿಟಕಿ ಬರುತ್ತೆ. ವುಡ್ ಎಲ್ಲ ನಮ್ಗೆ ಟೀಕ್ ವುಡ್ ನ ಯೂಸ್ ಮಾಡಿದರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಕೂಡ ನಮ್ಗೆ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಅಕ್ವೇರಿಯಂ ನ ಕೂಡ ಇಟ್ಕೋಬಹುದು. ಮನೆ ಎಂಟ್ರೆನ್ಸ್ ಅಲ್ಲಿ 100% ವಾಸ್ತುಕ್ಕೂ ಕೂಡ ನಮ್ಗೆ ಈಸಿ ಅಂತಾನೆ ಹೇಳ್ಬೋದು. ಸಾಕಾಗಿದೆ. ಬಟ್ ನೋಡ್ಬೋದು ಹಾಲ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಸೂಪರ್ ಆಗಿ ಬಂದಿದೆ. ಇವಾಗ ಏನು ನೀವು ಎಲ್ ಶೇಪ್ ಅಲ್ಲಿ ಏನ್ ನೋಡ್ತಾ ಇದಾರೆ, ಈ ಪೋರ್ಷನ್ ಫುಲ್ ನಾವು ಸೋಫಾ ಹಾಕೊಂಡು ಈ ವಾಲ್ ಅಲ್ಲಿ ನಾವು ಟಿವಿ ಕ್ಯಾಬಿನೆಟ್ ಮಾಡ್ಕೊಂಡ್ರೆ ಆರಾಮಾಗಿ ಓಡಾಡಕ್ಕೆ ಮತ್ತೆ ಟಿವಿಗೂ ಮತ್ತೆ ಕುತ್ಕೊಂಡು ನೋಡೋದಕ್ಕೂ ತುಂಬಾನೇ ಡೆಪ್ತ್ ಇದೆ ಅಂತಾನು ಹೇಳ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಈ ಲಿವಿಂಗ್ ರೂಮು ಈ ಸಭಾಂಗಣನ ಈ ವಿಶಾಲವಾಗಿ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಇಟಾಲಿಯನ್ ಮಾರ್ಬಲ್ ಆಗಿದೆ. ಕೆಮಿಕಲ್ ಆಗಿರೋದ್ರಿಂದ ನಮ್ಗೆ ಈ ತರ ಸ್ವಲ್ಪ ಡಲ್ ಇದೆ. ಪಾಲಿಶಿಂಗ್ ಏನಾದ್ರು ಆಯ್ತು ಅಂದ್ರೆ ನಾವು ನಿಂತ್ಕೊಂಡ್ರೆ ಅಷ್ಟು ರಿಫ್ಲೆಕ್ಟ್ ಆಗಿ ಕಾಣಿಸ್ತೀವಿ. ಆ ತರ ನಮ್ಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ದೊಡ್ಡದಾಗಿ 2 ಡೋರ್ ಇರುವಂತಹ ದೇವ್ರ ಮನೆ ಪ್ರಾವಿಷನ್ ಕೂಡ ಇದೆ. ಇದು ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಮತ್ತೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಗ್ಲಾಸ್ ಕೂಡ ಹಾಕೊಡ್ತಾರೆ. ಆರಾಮಾಗಿ ಇಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ದೇವ್ರ ಮನೆಗೆ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ಬೆಟರ್ ಫೆಟಲ್ಸ್, ಬಾಟಲು ಕೂಡ ನಮ್ಗೆ ಬೆಟರ್ ಫೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಹಾಗೆ ಖಾಲಿ ಇದೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಇಂಟೀರಿಯರ್ ಅಲ್ಲಿ ನೀವು ಮಾಡಿಸ್ಕೊಳ್ತಿರಲ್ಲ, ಅವಾಗ ಹೇಗ್ ಬೇಕಾದ್ರೂ ಆತರ ನಾವು ಅದನ್ನ ಡಿಸೈನ್ ಕೂಡ ನಾವು ಮಾಡಿಸ್ಕೊಬಹುದು. ಈ ವಾಲ್ ಏನಿದೆ ಇದು ನಮ್ಗೆ ಟಿವಿ ಕ್ಯಾಬಿನೆಟ್ ಗೆ ಪ್ರಾವಿಷನ್ ಮಾಡಿರುವಂತದ್ದು.
ಆರಾಮಾಗಿ ಇಲ್ಲಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಇಲ್ಲಿ ಆರಾಮಾಗಿ ಟಿವಿ ಕ್ಯಾಬಿನೆಟ್ ಮಾಡ್ಕೊಂಡ್ರೆ ತುಂಬಾನೇ ಡೆಪ್ತ್ ಇದೆ ಅಂತ ಹೇಳ್ಬೋದು. ದೊಡ್ಡ ಟಿವಿ ಕೂಡ ನಾವು ಹಾಕೋಬಹುದು. ಸೂಪರ್ ಆಗಿದೆ. ಇನ್ ಕೇಸ್ ಏನಾದ್ರೂ ನಾವು ಸ್ವಲ್ಪ ಲಕ್ಸುರಿ ಆಗಿ ಬಿಲ್ಡ್ ಮಾಡ್ತೀವಿ ಅಂದ್ರೆ ಅಲ್ಲಿ ಪ್ರೊಜೆಕ್ಟರ್ ಮತ್ತೆ ಪ್ರೊಜೆಕ್ಟರ್ ಸ್ಕ್ರೀನ್ ಕೂಡ ಹಾಕೊಂಡು ಹಾಲಲ್ಲೇ ಕೂಡ ಒಂದು ಹೋಮ್ ಥಿಯೇಟರ್ ತರ ಕೂಡ ಮಾಡಿರೋರು ಇದಾರೆ. ಆ ತರ ಕೂಡ ನೀವು ಮಾಡ್ಕೋಬಹುದು. ಯಾಕಂದ್ರೆ ಡೆಪ್ತ್ ಇರೋದಂತ ನಮ್ಗೆ ಒಳ್ಳೆ ಫೀಲ್ ಬರುತ್ತೆ ಅಂತಾನೆ ಹೇಳ್ಬೋದು. ಈಗ ನಾವು ನೋಡ್ತಾ ಇರುವಂತದ್ದು ಡೈನಿಂಗ್ ಏರಿಯಾ. ಆರಾಮಾಗಿ 10 ಜನ ಕುತ್ಕೊಂಡು ಊಟ ಮಾಡುವಷ್ಟು ಡೈನಿಂಗ್ ಏರಿಯಾನ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಇದು ವಿತೌಟ್ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಫ್ಲಾಟ್. ಇಲ್ಲಿ ನೀವು ಏನಾದ್ರು ಫ್ಲಾಟ್ ನ ಬೈ ಮಾಡಿದ್ರೆ ಇಂಟೀರಿಯರ್ ನೀವೇ ಮಾಡ್ಕೋಬೇಕಾಗುತ್ತೆ. ಇದು ಕಿಚನ್ ಏರಿಯಾ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಫುಲ್ ನಿಮ್ಗೆ ಒಳಗಡೆಲ್ಲ ನಾವು ಇಂಟೀರಿಯರ್ ನ ಕಂಪ್ಲೀಟ್ ಮಾಡ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಕಿಚನ್ ಏರಿಯಾನ ಮಾಡಿದ್ದಾರೆ. ಈ ವಾಲ್ಗಳಿಗೆ ಏನು ನಮ್ಗೆ ಸಿಮೆಂಟ್ ಏನ್ ಬಿಟ್ಟಿದ್ದಾರೆ ಅಲ್ಲಿ ನಮ್ಗೆ ಗ್ರಾನೈಟ್ ಸ್ಲಾಬ್ ಒಂದು ಹಾಕೊಡ್ತಾರೆ. ನೀವು ಇಂಟೀರಿಯರ್ ಮಾಡ್ಕೊಟ್ರೆ ಮೇಲ್ಗಡೆ ಒಂದು ಗ್ರಾನೈಟ್ ಸ್ಲಾಬ್ ಒಂದು ಬರುತ್ತೆ. ವಾಲ್ಗಳಿಗೆ ವಿಟ್ರಿಫೈಡ್ ಟೈಲ್ಸ್ ಕೂಡ ನಮ್ಗೆ ಹಾಕೊಡ್ತಾರೆ. ರೈಟ್ ಸೈಡ್ ಅಲ್ಲಿ ನಮ್ಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ ಪರ್ಪಸ್ಗೆ ಬಿಟ್ಟಿರುವಂತಹ ಒಂದು ಕಿಟಕಿ ಕೂಡ ಇದೆ ಕಿಚನ್ ಅಲ್ಲಿ ಇರುವಂತದ್ದು. ಚಿಮ್ಮಿಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡ್ಕೊಟ್ಟಿರುವಂತದ್ದು. ಇಲ್ಲಿ ಸಿಂಕ್ ಆಪ್ಷನ್ ಕೊಟ್ಟಿದ್ದಾರೆ, ಜಿಮ್ಮಿಗೂ ಪ್ರಾವಿಷನ್ ಕೊಟ್ಟಿದ್ದಾರೆ, ಅಕ್ವಾಗಾರ್ಡ್ಗೂ ಕೂಡ ನಿಮಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಂಟೀರಿಯರ್ ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಮಾಡಿಸ್ಕೊಬಹುದು. ಈ ಕಾರ್ನರ್ ಅಲ್ಲಿ ಬೇಕಾದ್ರೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೂ ನಮ್ಗೆ ಪ್ರಾವಿಷನ್ ಇದೆ. ಇದು ನೋಡಿ ಕಿಚನ್ ಮತ್ತೆ ಡೈನಿಂಗ್ ಏರಿಯಾ ಇಷ್ಟು ಸ್ಪೇಷಿಯಸ್ ಆಗಿರುವಂತದ್ದು ಸೂಪರ್ ಆಗಿದೆ. ಈ ಕಿಚನ್ ಪಕ್ಕದಲ್ಲೇ ಇದು ಕೂಡ ಅಷ್ಟೇನೆ ವಿಶಾಲವಾಗಿ ಬಂದಿರುವಂತಹ ಯುಟಿಲಿಟಿ ನೋಡಿದ್ರ ಎಷ್ಟು ಸ್ಪೇಷಿಯಸ್ ಆಗಿ ಎಷ್ಟು ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು ಈ ಯುಟಿಲಿಟಿ. ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ಆರಾಮಾಗಿ ಒಂದು ಡಿಶ್ ವಾಶ್ ಇಟ್ಕೊಬಹುದು, ಜೊತೆಗೆ ಒಂದು ಸಿಂಕ್ ಇಟ್ಕೊಬಹುದು, ಜೊತೆಗೆ ಒಂದು ವಾಷಿಂಗ್ ಮಿಷಿನ್ ಕೂಡ ಇಟ್ಕೊಂಡು ಬಟ್ಟೆ ಕೂಡ ನಾವು ಇಲ್ಲೇ ಹಾರಾಕೋಬಹುದು. ಬೇಡ ಅಂದ್ರೆ ನಾವು ಮೇಲ್ಗಡೆ ಕೂಡ ನಾವು ತಗೊಂಡೋಗ್ಬೋದು. ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಯುಟಿಲಿಟಿ ಅಂತೂ ಅದ್ಭುತ, ತುಂಬಾ ದೊಡ್ಡದಾಗಿ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು ಸೂಪರ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಒಂದು ಮಾಡ್ಕೊಟ್ಟಿದ್ದಾರೆ. ಇದು ನಮ್ಗೆ ವಾಲಿಗೆ ಏನು ನಮ್ಮ ವಾಸ್ಕಲ್ ನೋಡ್ತಾ ಇದೀರಾ ಇದೆಲ್ಲ ನಮ್ಗೆ ಟೀಕ್ವುಡ್ ಬರುತ್ತೆ. ಇದು ಪಾಲಿಶಿಂಗ್ ಡೋರ್ ಆಗಿದೆ. ಟೀಕ್ವುಡ್ ಫಿನಿಶಿಂಗ್ ಇರುವಂತಹ ಪಾಲಿಶಿಂಗ್ ಡೋರ್ ಇದು. ಇದು ಜಸ್ಟ್ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಇಟಾಲಿಯನ್ ಡಿಸೈನ್ ಏನಿದೆ ಅದೇ ಡಿಸೈನ್ ಇರುವಂತಹ ವಿಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಗ್ಲಾಸಿ ಫಿನಿಶಿಂಗ್ ಇರುವಂತಹ ವಿಟ್ರಿಫೈಡ್ ಟೈಲ್ಸ್. ವಾರ್ಡ್ರೋಬ್ ಏನಾದ್ರು ಕಂಪ್ಲೀಟ್ ಆಯ್ತು ಅಂದ್ರೆ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಇದರಲ್ಲಿ ಹಾಕೋಬಹುದು. ಅಷ್ಟು ಜಾಗ ಇದೆ. ಇದ್ರ ಪಕ್ಕದಲ್ಲಿ ಒಂದು ಬಾಲ್ಕನಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಸಿಟ್ಔಟ್ ಪ್ರಾವಿಷನ್ ಕೂಡ ಇರುವಂತದ್ದು. MS ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ವುಡ್ ಎಲ್ಲ ನಮ್ಗೆ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕಾಮನ್ ಬಾತ್ರೂಮ್. ಆರಾಮಾಗಿ ಡ್ರೈ ಮತ್ತೆ ವೆಟ್ ಕೂಡ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿದೆ, ಸೂಪರ್ ಆಗಿದೆ. ಬಟ್ ಇನ್ನ ಕ್ಲೀನಿಂಗ್ ಇರುವಂತದ್ದು ನಮ್ಗೆ ಫೈನಲ್ ಆಗಿಲ್ಲ. ಇನ್ನ ಕ್ಲೀನಿಂಗ್ ಇದೆ, ಎಲ್ಲ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ. ನಿಮ್ದು ಬರೀ ಪರ್ಚೇಸ್ ಮಾಡಿದ್ರೆ ಇಂಟೀರಿಯರ್ ವರ್ಕ್ ಒಂದೇ ನಿಮ್ಗೆ ಇರುವಂತದ್ದು. ಇನ್ನೆಲ್ಲಾ ರೀತಿಯ ಕೆಲಸಗಳೆಲ್ಲ ನಮ್ಗೆ ಬಿಲ್ಡರ್ ಮಾಡಿ ಕೊಡ್ತಾರೆ. 2x4 ವಿಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್ ವರ್ಗು ನಮ್ಗೆ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಜಾಗ್ವಾರ್ ಮತ್ತೆ ಇನ್ವೇರ್ ಐಟಮ್ಸ್ ನ ಹಾಕೊಡ್ತಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿಸ್ಕಟ್ ವಿಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ಕಾಮನ್ ಬಾತ್ರೂಮ್ ಬಂದಿರುವಂತದ್ದು. ಈ ಪೋರ್ಷನ್ ನೋಡಿ 2 ಬೆಡ್ರೂಮ್ ಗಳಿದೆ. ಈಗ ನಾವು ನೋಡೋಣ ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನೋಡಬಹುದು 2x4 ವಿಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಕಿರುವಂತದ್ದು. ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಹಾಕೊಟ್ಟಿದ್ದಾರೆ. ಬಟ್ ಕ್ಲೀನಿಂಗ್ ಅದೇ ಎಷ್ಟು ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಏನಾದ್ರು ವಾರ್ಡ್ರೋಬ್ ಮಾಡ್ಕೊಂಡ್ರು ಕೂಡ ಆರಾಮಾಗಿ ಓಡಾಡಕ್ಕೆ ಮತ್ತೆ ಒಂದು 2 ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋದಕ್ಕೂ ಕೂಡ ಜಾಗ ಇದೆ. ಕ್ರಾಸ್ ವೆಂಟಿಲೇಷನ್ ಗೆ ಪ್ರಾಮುಖ್ಯತೆ ಕೊಟ್ಟಿರುವಂತದ್ದು. ನಮ್ಗೆ ಇಟಲಿ ಅಂದ್ರೆ ಟೀಕ್ವುಡ್ ಫಿನಿಶಿಂಗ್ ಆಗಿರುವಂತಹ ವಿಂಡೋಗಳನ್ನ ಪ್ರಾವಿಷನ್ ಕೂಡ ನಮ್ಗೆ ಮಾಡಿರುವಂತದ್ದು. ಅದ್ಭುತವಾಗಿ ಬಂದಿದೆ, ವಿಶಾಲವಾಗಿ ಬಂದಿದೆ. ಈ ರೂಮ್ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಟಾಪ್ ಟು ಬಾಟಮ್ ವರ್ಗು 2x4 ವಿಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಟ್ ವಿಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಗೆ ಯೂಸ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು ಟೈಲ್ಸ್ ಯೂಸ್ ಮಾಡಿರೋದ್ರಿಂದ ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ವಾಲ್ ಮೌಂಟೆಡ್ ಕಮೋಡ್ ಡ್ರೈ ಮತ್ತೆ ವೆಟ್ ಕೂಡ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಈ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದ್ರ ಆಪೋಸಿಟ್ ಅಲ್ಲೇ ನಮ್ಗೆ ಇನ್ನೊಂದು ಬೆಡ್ರೂಮ್ ಕೂಡ ಇದೆ. ಈ ಬೆಡ್ರೂಮ್ ಅಲ್ಲಿ ಅಷ್ಟೇ ಅಟ್ಯಾಚ್ ಬಾತ್ರೂಮ್ ಇರುವಂತದ್ದು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ವಿತ್ ವಾರ್ಡ್ರೋಬ್ ಮಾಡ್ಕೊಂಡ್ರು ಕೂಡ ಈ ಪೋರ್ಷನ್ ಒಂದು ವಿಂಡೋಗೆ ಪ್ರಾವಿಷನ್ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಈಗ ನೀವು ನೋಡ್ತಾ ಇರುವಂತದ್ದು ನ್ಯಾಚುರಲ್ ಲೈಟ್ ಅಲ್ಲಿ ನೋಡ್ತಾ ಇರುವಂತಹ ವಿಡಿಯೋ ಇದು. ಯಾವುದೇ ರೀತಿ ಲೈಟಿಂಗ್ ಇಲ್ಲ, ನ್ಯಾಚುರಲ್ ಲೈಟ್ ಅಲ್ಲಿ ನೋಡ್ತಾ ಇರುವಂತಹ ಫ್ಲಾಟ್ ಇದು. ಇದು ನೋಡಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. 2 ರೂಮ್ಗೆ 2 ಅಟ್ಯಾಚ್ ಬಾತ್ರೂಮ್, ಒಂದು ಕಾಮನ್ ಬಾತ್ರೂಮ್ ಪ್ರಾವಿಷನ್ ಮಾಡಿರೋದು. 2x4 ವಿಟ್ರಿಫೈಡ್ ಟೈಲ್ಸ್ ಸೇಮ್ ಟಾಪ್ ಟು ಬಾಟಮ್ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. 3 ಬಾತ್ರೂಮ್ಗೂ ಕೂಡ ನಾವು ಡ್ರೈ ಮತ್ತೆ ವೆಟ್ ನ ಪಾರ್ಟಿಷನ್ ಕೂಡ ನಾವು ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಬಾತ್ರೂಮ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಎಲ್ಲಾ ರೂಮ್ ಅಲ್ಲೂ
ಒಂದೊಂದು ಕಿಂಗ್ ಸೈಜ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ 2 ಕಿಂಗ್ ಸೈಜ್ ಹಾಕೋ ಅಷ್ಟು ಜಾಗ ಪ್ರಾವಿಷನ್ ಮಾಡಿರುವಂತದ್ದು ಅದ್ಭುತವಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಒಳ್ಳೆ ಸ್ಪೇಷಿಯಸ್ ಆಗಿದೆ. 46 ಫ್ಲೋರ್ಗೆ ಒಂದೊಂದು ಫ್ಲಾಟ್ ಗಳನ್ನ ಮಾಡಿರುವಂತಹ ಪ್ರಾವಿಷನ್ ಮಾಡಿರುವಂತಹ ಫ್ಲಾಟ್ ಇದು. ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಒಳ್ಳೆ ಲಕ್ಸುರಿ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ವರ್ಕು ನೀವು ಯಾವ ತರ ಹೆಂಗೆ ಖರ್ಚು ಮಾಡಿ ಯಾವ ತರ ಇಲ್ಲೂ ಡೆಕೋರೇಟ್ ಆಗಿ ಮಾಡ್ಕೊಳ್ತೀರಾ ಅಷ್ಟು ಅಂದ ಈ ಫ್ಲಾಟ್ ಗಳಿಗೆ ಬೆಳೆಯುತ್ತೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಹಾಗೆ ಬನ್ನಿ ಟೆರೆಸ್ ಹೋಗೋಣ. ಟೋಟಲ್ ನಮ್ಗೆ ಈ ಬಿಲ್ಡಿಂಗ್ ಅಲ್ಲಿ ಬರೀ ನಮ್ಗೆ 4 ಫ್ಲಾಟ್ ಇರುವಂತದ್ದು. 4 ಕಿಚನ್ ಪ್ರಾವಿಷನ್ ಏನು BBMP ತಗೊಂಡಿದ್ದಾರೆ ಅಷ್ಟೇ 4 ಕಿಚನ್ ಮಾಡಿರುವಂತದ್ದು. ಎನಿ ಬ್ಯಾಂಕ್ ಅಲ್ಲಿ ಕೂಡ ನಾವು ಲೋನ್ಗೆ ಹೋಗ್ಬೋದು. ಖಾತಾ ಬಂದ್ಬಿಟ್ಟು ನಮ್ಗೆ ಖಾತಾನೇ ಆಗುತ್ತೆ. ನೀವು SBI ಅಲ್ಲಿ ಕೂಡ ನೀವು ಲೋನ್ ತಗೋಬಹುದು, ಲೋನ್ ಆಗುತ್ತೆ. ಯಾಕಂದ್ರೆ ನಮ್ಗೆ 4 ಕಿಚನ್ ಆಗಿರೋದ್ರಿಂದ UDS ಬಂದ್ಬಿಟ್ಟು ಒಂದೊಂದು ಮನೆಗೆ 600 ಸ್ಕ್ವೇರ್ ಫೀಟ್ ಬೀಳುತ್ತೆ. 2030 ಏನ್ ಮೆಜರ್ಮೆಂಟ್ ಇದೆ ಆ 2030 ಮೆಜರ್ಮೆಂಟ್ ನಮ್ಗೆ 600 ಸ್ಕ್ವೇರ್ ಫೀಟ್ ಒಂದೊಂದು ಫ್ಲಾಟ್ ಗೆ UDS ಬರುವಂತದ್ದು. ಬನ್ನಿ ವೀಕ್ಷಕರೇ ಟಾಪ್ ಹೋಗೋಣ. ವೀಕ್ಷಕರೇ ಈಗ ಬಿಲ್ಡಿಂಗ್ ಟಾಪ್ ಅಲ್ಲಿ ಇದೀನಿ ನಾನು. ಔಟರ್ ಲೊಕೇಶನ್ ನೋಡಿ, ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ, ಅಪಾರ್ಟ್ಮೆಂಟ್ಗಳಿದೆ, ರೆಸಿಡೆನ್ಸಿ ಪ್ರಾಪರ್ಟಿಗಳಿದೆ, ಕಮರ್ಷಿಯಲ್ ಪ್ರಾಪರ್ಟಿಗಳು ಕೂಡ ಇದೆ. ಪಾರ್ಕ್ ತುಂಬಾ ಹತ್ರದಲ್ಲಿದೆ. ಮನೆ ಹಿಂದಗಡೆ ನಮಗೆ ಟಾಟಾ ಪ್ರಮೌಂಟ್ ಅಪಾರ್ಟ್ಮೆಂಟ್ ಕೂಡ ಇರುವಂತದ್ದು. ಟಾಟಾ ಪ್ರಮೌಂಟ್ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ನಮಗೆ AGS ಲೆವಿಟ್ ಮತ್ತೆ ಇಸ್ರೋ ಲೆವಿಟ್ ಕೂಡ ಇರುವಂತದ್ದು. ಜೊತೆಗೆ ಇಟ್ಮಡಗು ಮತ್ತೆ ಈ ಕಡೆ ಉತ್ರಳ್ಳಿ ಮೈನ್ ರೋಡ್, ಅರಳ್ಳಿ ಕ್ರಾಸ್ ಎಲ್ಲ ನಮಗೆ ತುಂಬಾ ಹತ್ರದಲ್ಲಿದೆ. ಅದ್ರ ಜೊತೆಗೆ ನಮ್ಗೆ ಮನೆ ಹಿಂದಗಡೆಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಮ್ಗೆ ಶ್ರೀ ಚೈತನ್ಯ ಸ್ಕೂಲ್ ಕೂಡ ಇರುವಂತದ್ದು. ನೋಡಿ ಮುಂದಗಡೆ ಏನ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಆ ಬಿಲ್ಡಿಂಗ್ ನಮ್ಗೆ ಶ್ರೀ ಚೈತನ್ಯ ಸ್ಕೂಲ್ ಇರುವಂತದ್ದು. ಅದು ನಮ್ಗೆ ಶ್ರೀ ಚೈತನ್ಯ ಸ್ಕೂಲ್ ಬರುತ್ತೆ. ಸ್ಕೂಲ್ ಮುಂದೆಗಡೆ ನಮ್ಗೆ ಶ್ರೀ ಚೈತನ್ಯ ಕಾಲೇಜ್ ಕೂಡ ಇರುವಂತದ್ದು. ಜೊತೆಗೆ ಇಲ್ಲಿ ಫ್ಲೋರಿಂಗ್ ನೋಡ್ಬೋದು, ನಮ್ಗೆ ಮಂಗಳೂರು ಟೈಲ್ಸ್ ಅಲ್ಲಿ ಇರುವಂತಹ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಯಾವುದೇ ರೀತಿ ಕೆಳಗಡೆ ಫ್ಲೋರ್ ಅಲ್ಲಿ ಇರುವಂತಹ ಮನೆಗೆ ಸನ್ಲೈಟ್ ಬೀಳ್ದು ಫ್ಲೋರಿಂಗ್ ನಮ್ಗೆ ಹೀಟ್ ಆಗ್ಬಾರ್ದು ಅನ್ನೋ ಒಂದು ಪರ್ಪಸ್ಗೆ ಈ ತರ ಸ್ಟ್ರಕ್ಚರ್ ನ ನಮ್ಗೆ ಯೂಸ್ ಮಾಡಿರುವಂತದ್ದು. ಒಳ್ಳೆ ಕಾನ್ಸೆಪ್ಟ್ ಅಲ್ಲೇ ನಮ್ಗೆ ವರ್ಕ್ ಮಾಡಿದ್ದಾರೆ. ಮ್ಯಾನ್ಯುವಲ್ ಆಗಿ ಬಟ್ಟೆ ಒಗೆದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಎಕ್ಸಾಕ್ಟ್ ಕುಬೇರಿನ ಮೂಲೆಯಲ್ಲಿ ಇರುವಂತಹ ವಾಟರ್ ಟ್ಯಾಂಕ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಟೆರೆಸ್ ಅಲ್ಲಿ ಆರಾಮಾಗಿ ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ಏನಾದ್ರು ನಿಮ್ಗೆ ಫಂಕ್ಷನ್ ಏನಾದ್ರು ಬೇಕು ಅಂದ್ರೆ ಆರಾಮಾಗಿ ನೀವು ಫಂಕ್ಷನ್ ಏನಾದ್ರು ನೀವು ಕೂಡ ಮಾಡ್ಕೋಬಹುದು. ಜೊತೆಗೆ ಬಟ್ಟೆ ಏನಾದ್ರು ಹಾರಕೋಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಕೂಡ ಹಾರಕೊಳ್ಳೋದಕ್ಕೆ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಅದನ್ನ ನೋಡಿ, ಪಿಲ್ಲರ್ ಅಲ್ಲಿ ನಮ್ಗೆ MS ವರ್ಕ್ ನ ನಮ್ಗೆ ಮಾಡಿ ತುಂಬಾ ಗಟ್ಟಿಯಾಗಿ ಮಾಡಿರುವಂತದ್ದು. ಯಾವುದೇ ರೀತಿ ಎಷ್ಟು ವೆಯ್ಟ್ ಹಾಕೋದು ಕೂಡ ಟ್ವಿಸ್ಟ್ ಆಗದಿರೋ ಅನ್ನೋ ಪರ್ಪಸ್ಗೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕೂಡ ನಮ್ಗೆ ಮಾಡಿರುವಂತದ್ದು. ಪ್ರತಿಯೊಂದು ಕೂಡ ನಮ್ಗೆ ಹೇಳಿ ಮಾಡಿಸಿದ್ದು ಫ್ಲಾಟ್ ಗಳಂತಾನೆ ಹೇಳ್ಬೋದು. ಟೋಟಲ್ ನಮ್ಗೆ ಈ ಫ್ಲಾಟ್ ಅಲ್ಲಿ 4 ಕಿಚನ್ ಗಳು ಬರುತ್ತೆ. ಅದನ್ನ ಜಸ್ಟ್ ಬರೀ 4 ಮನೆ ಇರುವಂತದ್ದು. ಒಬ್ಬೊಬ್ಬರಿಗೆ UDS ಬಂದ್ಬಿಟ್ಟು 600 ಅಡಿ ಬರುವಂತಹ